ಹಲೋ ಆಲ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೊಂಡು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆನೆ ಪ್ರಣವ್ ಸ್ಕೂಲಿಗೆ ಹೋದ. ಅದಾದಮೇಲೆ ಒಂದಷ್ಟು ಕೆಲಸಗಳಿತ್ತು, ಬೆಡ್ಶೀಟ್ ಎಲ್ಲ ಮಡಿಸಿರಲಿಲ್ಲ. ಸೊ ಬೆಳಗ್ಗೆನೆ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ತುಂಬ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಅವನು ಹೋಗೋಕ್ಕಿಂತ ಮುಂಚೆ ಲಾಗ್ನ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಹೋಗೋದು, ಅವನನ್ನು ಕಳಿಸೋದು, ತಿನ್ನಿಸೋದು ಅದರಲ್ಲೇ ಹರಿರುತ್ತೆ. ಹಾಗಾಗಿ ಸೊ ಒಂದು ಸತಿ ಬೆಡ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ರೆ ಕಂಪ್ಲೀಟ್ ರೂಮ್ನ ಕ್ಲೀನ್ ಮಾಡ್ಕೊಂಡಂಗೆ ಫೀಲಿಂಗು. ಸೊ ಬೆಡ್ ಒಂದು ನೀಟಾಗಿ ಇದೆ ಅಂತ ಅಂದಾಗ ಎಲ್ಲನೂ ನೀಟಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದಾದಮೇಲೆ ಒಂದಷ್ಟು ಬಟ್ಟೆಗಳು ಎಲ್ಲ ಮಡಿಸ್ಲಿಕ್ಕಿತ್ತು, ಅದನ್ನು ಕೂಡ ಮಡಿಸ್ತಾ ಇದ್ದೀನಿ. ನಂಗೆ ನಿಜವಾಗ್ಲೂ ಎಷ್ಟು ಕೆಲಸ ಬೇರೆ ಏನಾದರೂ ಮಾಡಿಬಿಡ್ಬೋದು, ಬಟ್ಟೆ ಮಡಿಸೋದು ಅದೇನೋ ತುಂಬ ಬೋರ್ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಸಾಂಗ್ ಏನಾದರೂ ಹಾಕ್ಕೊಂಡು ಕೇಳಿಕೊಂಡು ಬಟ್ಟೆಗಳನ್ನ ಎಲ್ಲ ನೀಟಾಗಿ ಮಡಿಸಿಟ್ಟಿದ್ದಾಯಿತು. ಅದಾದಮೇಲೆ ಇವಾಗ ಅವ್ನು ಬರೋ ಅಷ್ಟೊತ್ತಿಗೆ ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಮೊಳಕೆ ಕಾಳು. ಒಂದು ವೀಕಿಗೆ ಒಂದು ಮೂರು ಸತಿ ಯೂಸ್ ಮಾಡ್ತೀನಿ, ಅಷ್ಟು ಹಾಕ್ಕೊಂಡಿರ್ತೀನಿ. ಒಂದಿನ ಬಸ್ಸಾರು ಮಾಡಲಿಕ್ಕೆ, ಒಂದು ದಿವಸ ಈ ಥರ ಹುಳಿ ಸಾರು ಅಂತ ಹೇಳ್ತಾರಲ್ಲ, ಮೊಳಕೆ ಹುಳಿ ಸಾರು, ಮತ್ತು ಇನ್ನೊಂದು ದಿವಸ ಸೊಪ್ಪಿನ ಸಾರಿಗೆ ಹುರುಳಿಕಾಳು ಹಾಕಿದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವತ್ತು ಮೊಳಕೆ ಹುರುಳಿಕಾಳಿನ ಸಾರು ಮಾಡ್ತಾಯಿದ್ದೀನಿ, ಹುಳಿ ಸಾರು ಅಂತ ಹೇಳ್ತೀವಲ್ಲ ಅದಕ್ಕೆ. ಸೊ ಅದಕ್ಕೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಅದಕ್ಕೆ ಆಲೂಗಡ್ಡೆ ಮತ್ತು ಬದನೆಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಒಂದೊಂದು ಕಡೆ ಒಂದೊಂದು ಥರ ಸಾರು ಮಾಡ್ತಾರಲ್ವ, ನೀವು ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ನಾನು ತೋರಿಸೋ ಸಾಂಬಾರುಗಳು ಯೂಶಲಿ ತುಂಬ ಮಸಾಲೆ ಎಲ್ಲ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ, ತುಂಬಾ ಮೈಲ್ಡಾಗಿರುತ್ತೆ. ಸೊ ಇವಾಗ ರುಬ್ಲಿಕ್ಕೆ ಅಂತಂದ್ಬಿಟ್ಟು ಅದನ್ನು ಬೇಯಕ್ಕಿಟ್ಬಿಟ್ಟು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಖಾರದ ಪುಡಿ ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಬೇಡ ಅನ್ನೋರು ಇದನ್ನು ಡೆಫಿನೆಟಾಗಿ ಟ್ರೈ ಮಾಡಿ ನೋಡಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ನಾನು ಏನೇ ರೆಸಿಪಿ ತೋರಿಸಿದ್ರು ಪಕ್ಕ ಹಳ್ಳಿ ಸ್ಟೈಲ್ ರೆಸಿಪಿಗಳಾಗಿರುತ್ತೆ. ಸೊ ನೀವು ಆರಾಮಾಗಿ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಮೆಸೇಜ್ ಮಾಡಿ ತಿಳಿಸಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಸೊ ಕುದಿಯೋಕ್ಕೆ ಕೂಡ ಟೊಮೊಟೊ, ಬದನೆಕಾಯಿ, ಆಲೂಗಡ್ಡೆ ಮತ್ತು ಹುರುಳಿಕಾಳು ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಹುಣಸೆಹಣ್ಣನ್ನ ನೋಡಿ ಹಾಕ್ಕೊಳ್ಳೋ ಅಂಥದ್ದು. ಅದಾದಮೇಲೆ ಇವಾಗ ತೆಂಗಿನಕಾಯಿನ ಹೆಚ್ಕೊಳ್ತಾ ಇದ್ದೀನಿ. ಯೂಶಲಿ ಹೆಚ್ಚಿ ಹಾಕ್ತೀನಿ ನಾನು, ತುಂಬ ರುಚಿ ಚೆನ್ನಾಗಿರುತ್ತೆ. ತುರಿದಿದ್ದಕ್ಕಿಂತ ಈ ಥರ ಹೆಚ್ಚು ಹಾಕ್ಕೊಂಡಿದ್ದು ಚಟ್ನಿಗಾಗಿರ್ಬೋದು ಅಥವಾ ಸಾಂಬಾರುಗಳಿಗಾಗಿರ್ಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಇಲ್ಲಿ ತೆಂಗಿನಕಾಯಿನ ಹೆಚ್ಚಿ ಹಾಕೋತಾ ಇದ್ದೀನಿ. ಸೊ ಖಾರ ಎಲ್ಲ ರುಬ್ಕೊಂಡಿದ್ದಾಯಿತು, ಹಾಗೆ ವಿಷಲ್ ಕೂಡ ಬಂದಿದೆ. ಅದು ಹಾರೋ ಅಷ್ಟೊತ್ತಿಗೆ ನಾನು ಒಗ್ಗರಣೆ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಾಮೂಲಿ ಒಗ್ಗರಣೆ, ಇಂಗು, ಸಾಸಿವೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಇವಾಗ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ. ನನ್ನ ಫ್ರೆಂಡ್ ಕಾಲ್ ಮಾಡಿದರು, ಅವ್ರ ಜೊತೆ ಮಾತಾಡಿಕೊಂಡು ಒಬ್ಬಳೇ ಮಾತಾಡ್ತಿದ್ದೀನಿ ಅಂತ ಮತ್ತೆ ಅಂದ್ಕೋಬೇಡಿ. ಫ್ರೆಂಡು ಕಾಲ್ ಮಾಡಿದರು, ಸೊ ಜೊತೆ ಮಾತಾಡಿಕೊಂಡು ಇವಾಗ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಸೊ ಯೂಶಲಿ ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೇನಾದರೂ ಈ ಥರ ಸಾಂಗ್ ಕೇಳಿಕೊಂಡು ಆ ಥರ ಏನಾದರೂ ಮಾಡಿದರೆ ನನಗೊಂಥರ ಫ್ರೆಶ್ ಅನಿಸ್ತಾ ಇರುತ್ತೆ. ಸುಮ್ಮನೆ ಕೆಲಸ ಮಾಡೋದೇ ಗೊತ್ತಾಗೋದಿಲ್ಲ, ಆ ಥರ ಫೀಲಿಂಗ್ ಇರುತ್ತೆ. ಸೊ ಹಾಗಾಗಿ ಯೂಶಲಿ ಅದೇ ಥರ ಮಾಡ್ತಾ ಇರ್ತೀನಿ ನಾನು.
ಸೊ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಖಾರ ಕೂಡ ಹಾಕ್ಕೊತೀನಿ. ಇವಾಗ ನಾನು ಅವಾಗ ಹೇಳ್ದಂಗೆ ತುಂಬ ಸಿಂಪಲ್ ಆಗಿರುತ್ತೆ ಮಸಾಲೆ. ಒಂದ್ಸತಿ ರೆಸಿಪಿನ ಟ್ರೈ ಮಾಡಿ ನೋಡಿ, ಡೆಫಿನೆಟಾಗಿ ಇಷ್ಟ ಆಗುತ್ತೆ. ನಮಗೆ ತುಂಬ ಸ್ಪೈಸಿ ಮತ್ತು ಮಸಾಲೆ ಎಲ್ಲ ಬೇಡಪ್ಪ ಅಂತ ಅಂದರೆ ಈ ಥರ ಯೂಸ್ ಮಾಡಿಕೊಂಡು ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಅದ್ರ ಜೊತೆ ಬಿಸಿ ಬಿಸಿ ಮುದ್ದೆ ಅಂತೂ ಸಖತ್ತಾಗಿರುತ್ತೆ. ಖಾರ ಹಾಕಿದ ತಕ್ಷಣ ಇದನ್ನು ಹಾಕಬಾರ್ದು, ಸ್ವಲ್ಪ ಖಾರ ಎಲ್ಲ ಬೇಯಿಸ್ಕೋಬೇಕು. ಅದ್ರಲ್ಲಿ ನಾವು ಹಸಿ ಈರುಳ್ಳಿ ಹಾಕಿರ್ತೀವಿ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿರ್ತೀವಲ್ಲ, ಸೊ ಅದನ್ನು ಸ್ವಲ್ಪ ಕುದಿಸ್ಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಏನು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಕೊಂಡ್ರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ಅಷ್ಟೇ, ಇನ್ನೇನಿಲ್ಲ. ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ತೀನಿ ನಾನು. ಯೂಶ್ವಲಿ ಎಲ್ಲ ಸಾಂಬಾರಿಗೂ ಸ್ವಲ್ಪ ಬೆಲ್ಲ ಹಾಕಿದರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಏಕಪಾತ್ರಾಭಿನಯ ಥರ ಅನ್ನಿಸ್ತಾ ಇರ್ಬೋದು ನಿಮಗೆ. ಮಾತಾಡ್ತಾ ಇದ್ದೀನಿ, ಅವ್ರ ಜೊತೆ ಮಾತಾಡಿಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ, ಸಾಂಬಾರು ರೆಡಿ ಆಯಿತು, ಅನ್ನ ಕೂಡ ರೆಡಿ ಆಯಿತು. ಬಿಸಿ ಬಿಸಿ ಅನ್ನ ಸಾಂಬಾರು, ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ವಾಗಿರುತ್ತೆ. ಈ ರೆಸಿಪಿ ಏನಾದರೂ ಟ್ರೈ ಮಾಡಿದರೆ ಪ್ಲೀಸ್ ನನಗೆ ಮೆಸೇಜ್ ಮಾಡಿ ತಿಳಿಸೋದನ್ನು ಮರಿಬೇಡಿ, ಓಕೆನಾ? ಸೊ ಇನ್ನು ಪ್ರಣಾಗೆ ಊಟ ಮಾಡಿಸಿ ಇವಾಗ ಸ್ವಲ್ಪ ಹೊತ್ತು ಮಲಗಿಸಿದ್ದೀನಿ. 1 ಅವರಷ್ಟು ಅವನಿಗೆ ಮಲಗಿಸಿ ಆಮೇಲೆ ಶ್ಲೋಕ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕು. ಸೊ ನನಗೆ ಇನ್ನೂ ಮಿಕ್ಕಿದೊಂದಷ್ಟು ಕೆಲಸಗಳಿದೆ. ಬಟ್ಟೆ ಎಲ್ಲ ಮತ್ತೆ ಇನ್ನೊಂದು ಬ್ಯಾಚ್ ಹಾಕಿದ್ದೆ, ಮಳೆ ಅಲ್ವಾ, ಸೊ ಹಾಗಾಗಿ ಬಟ್ಟೆಗಳೆಲ್ಲ ಲಾಟ್ ತುಂಬ ಆಗ್ತಾಯಿದೆ, ಉಣ್ಕೊತಾನೂ ಇಲ್ಲ. ಈ ಕಡೆ ಬಟ್ಟೆಗಳು ವಾಶ್ ಕೂಡ ಆಗ್ತಾಯಿಲ್ಲ, ಆ ಥರ ಆಗಿಬಿಟ್ಟಿದೆ. ಮೇಲೆ ತೊಗೊಂಡೋಗಿ ಹಾಕೋಣ ಅಂದರೆ ಅಲ್ಲೂ ಕೂಡ ಮಳೆನೇ, ಟೆರೆಸ್ ಮೇಲೆ ಯಾವುದೇ ರೀತಿಯಾದ ಇದಿಲ್ಲ. ಸೊ ಹಾಗಾಗಿ ಇವಾಗ ಬಟ್ಟೆ ಎಲ್ಲ ತಕ್ಕೊಳ್ತಾ ಇದ್ದೀನಿ. ನನ್ನ ವೀಡಿಯೋಸ್ನ ನೀವು ಮುಂಚಿಂದನೂ ಫಾಲೋ ಮಾಡೋದಾದರೆ ನಿಮಗೆ ಚೇಂಜಸ್ ಗೊತ್ತಾಗ್ತಾ ಇರ್ಬೋದು. ಇಲ್ಲಿ ನೋಡಿದ ತಕ್ಷಣ ನಾನು ತಮ್ಲೈನಲ್ಲಿ ಕೂಡ ಹಾಕಿದ್ದೀನಿ. ಸೊ ಗೆಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ನಾನು ಏನು ಹೇಳಕ್ಕೆ ಸೊ ನೋಡ್ತಾ ಇದ್ದೀರಲ್ಲ, ಬ್ಯಾಕ್ ಸೈಡ್ ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಮುಂಚೆ ವಿವರ್ಸಿಗೆ ಗೊತ್ತಿರುತ್ತೆ, ನಮ್ಮ ಪಕ್ಕದ ಮನೆಯಲ್ಲೇ ಮನೆ ಕಟ್ತಾ ಇದ್ದಾರೆ. ಸೊ ಅದೆಲ್ಲ ಸಿಮೆಂಟು ಧೂಳು ಎಲ್ಲ ಸಿಡಿಯುತ್ತೆ ಅಂದ್ಬಿಟ್ಟು ಫುಲ್ ಶೀಟ್ ಕವರ್ ಮಾಡಿಬಿಟ್ಟಿದ್ದಾರೆ. ಅದರಲ್ಲೂ ಅದು ಹೆಂಗಿದೆ ಅಂದರೆ ಬ್ಲೂ ಕಲರ್ನೇ ಹಾಕಿದ್ದಾರೆ. ಸೊ ಮನೆಯೆಲ್ಲ ನೀಲಿ 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 ಥರ ಎಷ್ಟು ಬೇಜಾರಾಗ್ತಿದೆ ಅಂದರೆ, ನಾನು ಪದೇ ಪದೇ ಲಾಗ್ಸ್ಗಳಲ್ಲಿ ಹೇಳ್ತಾ ಇದ್ದೆ, ಲೈಕ್ ತುಂಬ ಬೆಳಕು ಬರುತ್ತೆ ಕಿಚನ್ ಕಡೆಯಿಂದ, ಬೆಳಕು ಗಾಳಿ ಎಲ್ಲ ಚೆನ್ನಾಗಿದೆ ಹಾಗೆ ಹೀಗೆ ಅಂತ. ಸೊ ನನ್ನ ದೃಷ್ಟಿನೇ ಬಿತ್ತ ಅಂತ ಅನ್ಸೋಕೆ ಶುರುವಾಗ್ಬಿಟ್ಟಿದೆ. ತುಂಬ ಬೇಜಾರಾಗ್ತಿದೆ. ಅದರಲ್ಲೂ ಎಸ್ಪೆಷಲಿ ಪ್ಲ್ಯಾಂಟ್ಸ್ ಅಂತೂ, ಗಿಡಗಳಿಗೆ ಬಿಸಿಲು ಬೇಕೇ ಬೇಕಲ್ವಾ. ಈವನ್ ಇಂಡೋರ್ ಪ್ಲ್ಯಾಂಟ್ಸ್ಗಳಿಗೂ ಕೂಡ ಬಿಸಿಲು ಬೇಕಾಗುತ್ತೆ. ಅಂಥದ್ರಲ್ಲಿ ಗಿಡಗಳೆಲ್ಲ ಹಾಳಾಗ್ತಿದೆ. ಅದರಲ್ಲೂ ತುಳಸಿ ಗಿಡ ನಂಗೆ ತುಂಬಾ ಇಷ್ಟ, ಅದು ಕೂಡ ಎಲ್ಲ ಹಾಳಾಗ್ತಾ ಇದೆ. ಸೊ ಏನೇನೋ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಆಗ್ತಾ ಇಲ್ಲ ಅದು ಗಿಡಗಳು. ಮೇಲೇನಾದ್ರು ಟೆರೆಸ್ ಮೇಲೆ ತೊಗೊಂಡೋಗಿಡೋಣ ಅಂದರೆ ನಾನು ಮೇಲೆ ಹೋಗಿ ನೀರು ಹಾಕೋದು ಎಲ್ಲ ಪ್ರಣವ್ನ ಇಟ್ಕೊಂಡು ಸ್ವಲ್ಪ ಕಷ್ಟ, ಸುಮ್ಮನೆ ಇರೋದಿಲ್ಲ. ಏನು ಮಾಡೋದು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ, ಬೇಜಾರಾಗ್ತಿದೆ. ಅದು ಇದು 1 ದಿವಸ 2 ದಿವಸದ ಅಲ್ಲಿ ಮುಗಿಯೋವಂಥದ್ದಲ್ಲ, ಆಲ್ಮೋಸ್ಟ್ 1 ಇಯರ್ ತನಕ ಹಿಡಿಬೋದು. ಅಲ್ಲಿ ತನಕ ಹೇಗಿರೋದು ಬೆಳಕಿಲ್ದಿರ ಅನ್ನೋ ಥರ ತುಂಬಾ ಬೇಜಾರಾಗ್ತಾಯಿದೆ. ನಾನು ಅವಾಗ ಹೇಳ್ದಂಗೆ ನನ್ನ ಕಣ್ಣೇ ಬಿತ್ತು ಅಂತ ಅನ್ಸೋಕೆ ಶುರು ಆಗಿದೆ. ತುಂಬ ಬೇಜಾರಾಗ್ತಿದೆ ನಿಜವಾಗ್ಲೂ.
ಸೊ ಯೂಶ್ವಲಿ ಗಿಡಗಳಂದರೆ ತುಂಬಾ ಇಷ್ಟ, ಕೇರ್ ಮಾಡ್ತಾಯಿರ್ತೀನಿ. ಬಟ್ ಒಂಥರ ಎಕ್ಸ್ಟ್ರಾ ಕೇರು, ಒಂಥರ ಹುಷಾರಿಲ್ದಾಗ ಒಂಥರ ಎಕ್ಸ್ಟ್ರಾ ಕೇರ್ ತೊಗೊತೀವಲ್ಲ, ಆ ಥರ ಆಗಿಬಿಟ್ಟಿದೆ. ಸೊ ಇಂಡೋರ್ ಪ್ಲ್ಯಾಂಟ್ಸ್ ಕೂಡ ಅಷ್ಟೇ, ಏನೋ ಗೊತ್ತಿಲ್ಲ, ಸ್ವಲ್ಪ ಏನೇ ನಾವು ಒಳಗಡೆ ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಇದ್ರೂ ಅದು ಸನ್ಲೈಟ್ ಬೇಕಾಗ್ತಾ ಇರುತ್ತೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ತುಂಬಾ ಇಷ್ಟ ನನಗೆ ಆ್ಯಕ್ಚುಲಿ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ. ಸೊ ಲಾಸ್ಟ್ ಬರ್ಡೇಗೆ ಒಂದಷ್ಟು ಪ್ಲ್ಯಾಂಟ್ಸು ಮತ್ತು ಪಾಟ್ಸ್ ಎಲ್ಲ ಗಿಫ್ಟ್ ಮಾಡಿದರು ಇವರು ನನಗೆ. ಸೊ ಬೇಜಾರಾಗ್ತಿದೆ ನಿಜವಾಗ್ಲೂ ಅಂತಲೇ ಹೇಳ್ಬೋದು. ಇದು ನಮ್ಮ ಊರಿಂದ ಅಮೃತ ಬಳ್ಳಿ ತೊಗೊಂಬಂದಿದ್ದೆ, ಅದೆಷ್ಟು ಚೆನ್ನಾಗಿ ಹಬ್ಕೊಂಡಿದೆ ನೋಡ್ತಾ ಇರ್ಬೋದು. ತುಳಸಿ ಗಿಡ ಅಂತೂ ನೋಡಿದವರೆಲ್ಲ ಹೇಳೋರು ಎಷ್ಟು ಚೆನ್ನಾಗಿ ಬಂದಿದೆ ತುಳಸಿ ಗಿಡ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗೊತ್ತಿಲ್ಲ ಏನಾಗುತ್ತೆ ಏನು ಕತೆ ಅಂತ ಅಂದ್ಬಿಟ್ಟು. ಆ ಕಡೆ ಏನು ಕಾಣಿಸ್ತಿದೆಯಲ್ಲ ಅಷ್ಟೇ ಬೆಳಕು ಬರ್ತಾರದು ನೋಡಿ. ಅಲ್ಲಿ ಟವಲ್ಸು ಚಿಕ್ಕ ಚಿಕ್ಕದೆಲ್ಲ ಒಣಗಾಕಿದ್ದೀನಿ, ಜಾಗನೇ ಇಲ್ಲ. ಮೊದಲೇ ನಮ್ಮ ಕಡೆ ಥಂಡಿ ಶೀತ ಎಲ್ಲ ಜಾಸ್ತಿ. ಏನಾಗುತ್ತೆ ನೋಡೋಣ, ಮುಂದೆ ನಿಮಗೆ ಅಪ್ಡೇಟ್ಸ್ ಕೊಡ್ತೀನಿ ನಾನು. ಇದು ನೋಡಿ ನಮ್ಮ ಕಿಚನ್ನು ಫುಲ್ ಕತ್ಲಾಗಿದೆ, ಲೈಟ್ ಹಾಕ್ಕೊಂಡ್ರೆ ಅಷ್ಟೇ ಬೆಳಕು ಅನ್ನೋ ಥರ ಆಗಿದೆ. ಈ ಆ್ಯಂಗಲಿಂದ ನಾನು ಶೂಟೇ ಮಾಡ್ತಾ ಇರಲಿಲ್ಲ, ಆ ಕಡೆಯಿಂದ ಬೆಳಕು ಬರುತ್ತೆ ಅಂತ. ಅದೇ ಹೇಳಿದ್ನಲ್ಲ, ನನ್ನ ದೃಷ್ಟಿನೇ ಬಿತ್ತು ಅನಿಸುತ್ತೆ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಂಥದ್ದೇ ಒಂದು ಬ್ಯೂಟಿಫುಲ್ ವೀಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.